ಇವತ್ತು ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸ್ನವ್ರದ್ದು ಹುರಿದಿರುವಂಥ ರವೆ ತೊಗೊಂಡು ಅವರೆಕಾಳು ಉಪ್ಪಿಟ್ಟು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ನಾವು ಅವರೆಕಾಳಿಂದ ಏನೇ ಮಾಡಿದ್ರು ಕೂಡ ಸ್ವಲ್ಪ ಹಿಂಗೆ ಹಾಕಿದ್ರೆ ಅವರೆಕಾಳನ್ನ ವಾಯು ಅಂತಾರೆ ಅಲ್ವಾ, ಅದು ಅಷ್ಟು ಎಫೆಕ್ಟ್ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ಮತ್ತು ಭಾಗ್ಯಲಕ್ಷ್ಮಿ ಅವ್ರದ್ದು ಬೇಳೆ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಎಲ್ಲ ಪ್ರಾಡಕ್ಟು ಅಷ್ಟೇ ತುಂಬ ರುಚಿಯಾಗುತ್ತೆ ಅಡುಗೆ, ಮತ್ತು ತುಂಬ ಹೈಜಿನಿಕ್ ಆಗಿರುತ್ತೆ ಪ್ರಾಡಕ್ಟ್ಗಳು. ನೀವು ಉಪಯೋಗಿಸ್ತಿಲ್ಲ ಅಂದರೆ ಉಪಯೋಗಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅದು ಹುರಿದಿರೋ ರವೆನೇ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿ ತೆಗೆದಿಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ನಾನು ಸ್ವಲ್ಪ ಜೀರಿಗೆನೂ ಸೇರಿಸ್ತೀನಿ, ಸ್ವಲ್ಪ ಇಂಗು ಮತ್ತು ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸುಮಾರು ವಿಧಾನದಲ್ಲಿ ಮಾಡ್ತಾ ಇರ್ಬೋದಲ್ವ ಉಪ್ಪಿಟ್ಟನ್ನ, ಇದು ಒಂದು ವಿಧಾನ. ಅದ್ರ ಜೊತೆಗೆ ನಾನು 1 ಕಪ್ ರವೆಗೆ 3.25 ಕಪ್ಪು ನೀರನ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಉದುದ್ರು ಆಗಬಾರ್ದು, ತುಂಬ ಗಂಜಿ ಥರನೂ ಆಗಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಾಗಬೇಕು ಅಂತ 3.25 ಕಪ್ ನೀರಲ್ಲಿ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೆ ಉಪ್ಪಾಕಿ. ಅದನ್ನು ಸೇರಿಸ್ಕೊಂಡು ಈ ಹಂತದಲ್ಲಿ ಉಪ್ಪು ಬೇಕಾ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ಜೊತೆಗೆ 1 ಕಪ್ ಫ್ರೆಶ್ ಆಗಿ ತುರಿದಿಟ್ಕೊಂಡಿದ್ದಂಥ ತೆಂಗಿನ ತುರಿ, 1 ಹಿಡಿಯಷ್ಟು ಫ್ರೆಶ್ ಆಗಿದ್ದಂಥ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿ, ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಂಡು ಒಂದು 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ಈ ವೆದರ್ಗೆ ಆಹಾ ಅವರೆಕಾಳು ಬಿಸಿ ಬಿಸಿ ಉಪ್ಪಿಟ್ಟು ಸೊಗಡಿರೋ ಅವರೆಕಾಳು ಹಾಕೊಂಡು ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಂಗೆ ನಂದು ಡೇವಿತ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಫ್ರೀ ಆಗಿದ್ದಾಗ ಚೆಕ್ ಮಾಡಿ.